ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಭಯೋತ್ಪಾದನೆಗಾಗಿ ತುಮಕೂರಿನಲ್ಲಿ ಹುಡುಕಾಟವನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಮಾರ್ಚ್ 1ರಂದು ಆರೋಪಿ ತುಮಕೂರಿನಲ್ಲಿ ಓಡಾಡಿರುವಂತಹ ಒಂದು ಶಂಕೆ ಪೊಲೀಸರಿಗೆ ವ್ಯಕ್ತವಾಗಿದೆ. ಹೀಗಾಗಿ ತುಮಕೂರಿನಲ್ಲಿ ಬೆಂಗಳೂರು ಪೊಲೀಸರು ತಲಾಶ್ ನಡೆಸಿದ್ದಾರೆ. ತುಮಕೂರಿನ ರೈಲ್ವೆ ಸ್ಟೇಷನ್ ಇರಬಹುದು, ಮಂಡಿಪೇಟೆ ಇರಬಹುದು, ಎರಡು ಜಾಗಗಳಲ್ಲಿ ಸೇರಿ ಹಲವೆಡೆ ಹುಡುಕಾಟವನ್ನ ಪೊಲೀಸರು ಮುಂದುವರಿಸಿದ್ದಾರೆ. ಸುಮಾರು 28 ವಾಹನಗಳಲ್ಲಿ ಪೊಲೀಸರು ಅಲ್ಲಿ ಆಗಮಿಸಿ ತಲಾಶ್ ನಡೆಸ್ತಾ ಇದ್ದಾರೆ. ಹಾಗೂ ಹಲವು ಅಧಿಕಾರಿಗಳು ಬೆಂಗಳೂರು ಪೊಲೀಸರಿಗೆ ಸಾಥ್ ಕೂಡ ಕೊಟ್ಟಿದ್ದಾರೆ. ಸ್ಥಳೀಯ ಅಧಿಕಾರಿಗಳು ರೈಲ್ವೆ ನಿಲ್ದಾಣದ ಸೇರಿ ನಗರದ ಸಿಸಿ ಕ್ಯಾಮೆರಾಗಳನ್ನ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎನ್ಐಎ ಟೀಮ್ ಜೊತೆಗೆ ನಮ್ಮ ರಾಜ್ಯದ ಪೊಲೀಸರು ಕೂಡ ಸೇರಿ ಹುಡುಕಾಟವನ್ನು ನಡೆಸ್ತಾ ಇರೋದು. ಯಾರ ಕೈಗೂ ಸಿಗದೆ ಓಡಾಡ್ತಿರುವಂತಹ ಬೆಂಗಳೂರಿನ ಬಾಂಬ್ ಬ್ಲಾಸ್ಟ್ನ ಶಂಕಿತ ಉಗ್ರ ಏನಿದ್ದಾನೆ ಆತನ ತಲಾಶ್ಗಾಗಿ ಬೆಂಗಳೂರು ಪೊಲೀಸರು ತುಮಕೂರಿನಲ್ಲಿ ತಲಾಶನ ನಡೆಸ್ತಾ ಇರೋದು. ತುಮಕೂರಿನ ಪ್ರಮುಖ ಜಾಗಗಳಲ್ಲಿ ಅಂದರೆ ರೈಲ್ವೆ ಸ್ಟೇಷನ್ ಇರಬಹುದು, ಮಂಡಿಪೇಟೆ ಇರಬಹುದು, ಇದ ಸೇರಿ ಬೇರೆ ಬೇರೆ ಜಾಗಗಳೆಲ್ಲವೂ ಕೂಡ ಪೊಲೀಸರು ಸಿಸಿಟಿವಿ ಕ್ಯಾಮೆರಾಗಳನ್ನ ಕೆದಕ್ತಾ ಇದ್ದಾರೆ, ಹುಡುಕಾಡ್ತಿದ್ದಾರೆ. ಇದರ ಜೊತೆಗೆ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇವತ್ತು ಒಂದು ಮಾತನ್ನ ಹೇಳಿದ್ರು. ನಮಗೆ ಪ್ರಮುಖವಾದಂತಹ ಲೀಡ್ ಸಿಕ್ಕಿದೆ, ಇನ್ನು 2 ದಿನದಲ್ಲಿ ಕೇಸನ್ನ ಭೇದಿಸ್ತೀವಿ ಅಂತ. ಜೊತೆಗೆ ಎನ್ಐಎ ಕೂಡ ಬಹುಮಾನವನ್ನ ಘೋಷಣೆ ಮಾಡಿದೆ. ಯಾರು ಈತನ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಅಂತವರಿಗೆ 10 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಹಾಗಿದ್ಮೇಲೆ ಇನ್ನು 2 ದಿನದಲ್ಲಿ ಅಥವಾ ಆದಷ್ಟು ಬೇಗ ಈ ಉಗ್ರ ಸಿಕ್ಕಿ ಬೀಳ್ತಾನ ಅನ್ನುವಂತಹ ಒಂದು ಪ್ರಶ್ನೆ ಜನರಲ್ಲಿ ಮೂಡಿರೋದು. ಯಾಕೆಂದ್ರೆ ಇಷ್ಟೊಂದು ಕಷ್ಟಪಟ್ಟು ಪೊಲೀಸರು ಹುಡುಕ್ತಿರುವಾಗ ಎಲ್ಲೋ ಒಂದ್ ಕಡೆ ಅವರಿಗೆ ಲೀಡ್ ಸಿಕ್ಕಿರಬಹುದು, ಎಲ್ಲೋ ಒಂದ್ ಕಡೆ ತುಮಕೂರಿನಲ್ಲಿ ಆತ ಅಡಗಿ ಕುಳಿತಿರಬಹುದು. ಓಡಾಟ ನಡೆಸಿರುವಂತಹ ಮಾಹಿತಿ ಪೊಲೀಸರಿಗೆ ಈಗಾಗಲೇ ಲಭ್ಯವಾಗಿದೆ. ಹೀಗಾಗಿ ಇದರ ಮಾಹಿತಿ ಮೇರೆಗೆ ಪೊಲೀಸರು ಆತನ ತಲಾಶ್ಗೆ ಮುಂದಾಗಿದ್ದಾರೆ. ಹಾಗೂ ಬೆಂಗಳೂರು ಪೊಲೀಸರು ತುಮಕೂರಿನಲ್ಲಿ ಪ್ರತಿಯೊಂದು ಮುಖ್ಯ ಸ್ಥಳವನ್ನು ಕೂಡ ಬಿಡದೆ ಜಾಲಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.